ಹಾಯ್ ಫ್ರೆಂಡ್ಸ್, 21 ನವೆಂಬರ್ 2025 ಇದು ಭಾರತಕ್ಕೆ ಮತ್ತು ಭಾರತೀಯ ವಾಯುಪಡೆಗೆ ಅತ್ಯಂತ ಕರಾಳ ದಿನ. ದುಬೈನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಏರ್ ಶೋನಲ್ಲಿ ನಮ್ಮ ಹೆಮ್ಮೆಯ ತೇಜಸ್ ಯುದ್ಧ ವಿಮಾನ ಪತನಗೊಂಡಿದೆ. ನೂರೈವತ್ತಕ್ಕೂ ಹೆಚ್ಚು ದೇಶಗಳು ನೋಡುತ್ತಿರುವಾಗಲೇ ಹೂಡಿಕೆದಾರರ ಕಣ್ಮುಂದೆಯೇ ಈ ಘಟನೆ ನಡೆದಿದೆ. ಬರೀ ವಿಮಾನ ಬಿದ್ದಿಲ್ಲ, ಇದರ ಜೊತೆಗೆ ನಮ್ಮ ಪೈಲಟ್ ಕೂಡ ಹುತಾತ್ಮರಾಗಿದ್ದಾರೆ ಎಂಬ ನೋವಿನ ಸಂಗತಿ ಹೊರಬಿದ್ದಿದೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಇದು ಕೇವಲ ತಾಂತ್ರಿಕ ದೋಷವೇ ಅಥವಾ ಭಾರತದ ಏಳಿಗೆಯನ್ನು ಸಹಿಸದವರ ಒಳಸಂಚು ಇರಬಹುದೇ? ಬನ್ನಿ, ಇದರ ಹಿಂದಿರುವ ಕಟು ಸತ್ಯಗಳನ್ನು ಈಗ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಭಾರತ ದೇಶದ ಮೇಲೆ ನಮಗಿರುವ ಗೌರವ ಬೆಳೆಯುವಂತೆ ಜೈ ಭಾರತ್ ಅಂತ ಕಾಮೆಂಟ್ ಮಾಡಿ. ಅದನ್ನು ನೋಡಿ ನಮ್ಮ ಶತ್ರು ದೇಶಗಳೆಲ್ಲವೂ ಹೊಟ್ಟೆ ಕಿಚ್ಚು ಪಡಬೇಕು. ಆ ರೀತಿಯಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ದೇಶಭಕ್ತಿಯನ್ನು ಬರೆಯಿರಿ. ಈಗ ನಮ್ಮ ವಿಷಯಕ್ಕೆ ಬಂದರೆ, ನವೆಂಬರ್ 17ರಿಂದ 21ರವರೆಗೆ ದುಬೈನಲ್ಲಿ ಏರ್ ಶೋ ನಡೀತಿತ್ತು. ಇಲ್ಲಿ ಖರೀದಿದಾರರನ್ನು ಆಕರ್ಷಿಸಲು ಸುಮಾರು 150 ದೇಶಗಳ ಕಂಪನಿಗಳು ತಮ್ಮ ಯುದ್ಧ ಆಯುಧಗಳನ್ನು ಮತ್ತು ವಿಮಾನಗಳನ್ನು ಪ್ರದರ್ಶಿಸುತ್ತಿವೆ. ಇಲ್ಲಿ ನಮ್ಮ HAL ತಯಾರಿಸಿದ ತೇಜಸ್ MK1 ವಿಮಾನ ಕೂಡ ಪ್ರದರ್ಶನ ಕೊಡ್ತಿತ್ತು. ಸುಮಾರು ಮಧ್ಯಾಹ್ನ 2:10 ಸುಮಾರಿಗೆ ವಿಮಾನ ಆಕಾಶದಲ್ಲಿ ಜಿಗ್ಜಾಗ್ ಆಗಿ ತಿರುಗುತ್ತಾ ಒಂದೇ ಬಾರಿ ನೇರವಾಗಿ ಭೂಮಿಯ ಕಡೆಗೆ ಮೂಗು ತಿರುಗಿಸಿ ಬರುವಾಗ ಇಂಜಿನ್ ಥ್ರಸ್ಟ್ ಕಡಿಮೆ ಆಯಿತು. ಆಗ ಫೈಟರ್ ಜೆಟ್ ಕಂಟ್ರೋಲ್ ತಪ್ಪಿ ನೆಲವನ್ನು ಅಪ್ಪಳಿಸುತ್ತೆ. ಅಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಇದನ್ನು ಪ್ರಪಂಚದ ದೇಶಗಳೆಲ್ಲವೂ ಲೈವ್ನಲ್ಲಿ ನೋಡ್ತಿದ್ವು. ಆದರೆ ಪೈಲಟ್ ಎಜೆಕ್ಟ್ ಆಗಲು ಸಾಧ್ಯವಾಗದೆ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಯುದ್ಧ ಭೂಮಿಯಲ್ಲಿ ವಿಮಾನ ಬಿದ್ದರೆ ಅದು ಬೇರೆ ವಿಷಯ. ಆದರೆ ವ್ಯಾಪಾರ ಮಾಡಲು ಹೋದ ಜಾಗದಲ್ಲಿ ಹೀಗಾದ್ರೆ ಇದು ಭಾರತದ ಇಮೇಜ್ಗೆ ದೊಡ್ಡ ಪೆಟ್ಟು. ಆದರೆ ಇಲ್ಲೇ ನಿಲ್ಲಿ, ಇದಕ್ಕೆ ನಾವು ತಲೆ ತಗ್ಗಿಸಬೇಕಿಲ್ಲ. ಇದರಿಂದ ಭಾರತಕ್ಕೆ ಕೆಟ್ಟ ಹೆಸರು ಬರಬಹುದು ಎಂದು ಚಿಂತೆ ಮಾಡಬೇಡಿ. ಏಕೆಂದರೆ ಇದರ ಹಿಂದಿನ ಕಾರಣಗಳು ಬೇರೆನೇ ಇವೆ. ತೇಜಸ್ ಬಿದ್ದ ತಕ್ಷಣ ಎಲ್ಲರೂ ಭಾರತದ HAL ಕಂಪನಿಯನ್ನು ಬೈತಾರೆ. ಆದರೆ ಇಲ್ಲಿ ಸತ್ಯ ಏನು ಅಂದರೆ, ತೇಜಸ್ನಲ್ಲಿ ಬಳಸಿರುವುದು ನಮ್ಮ ದೇಶದ ಇಂಜಿನ್ ಅಲ್ಲ, ಅದು ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ GE ಕಂಪನಿಯ ಇಂಜಿನ್. ಈ GE 404 ಇಂಜಿನ್ಗಳು 1980ರ ಹಳೆಯ ತಂತ್ರಜ್ಞಾನದ್ದು. ಅಮೆರಿಕ ನಮಗೆ ಬೇಕಂತಲೇ ಹಳೆಯ ಮತ್ತು ದೋಷಪೂರಿತ ಇಂಜಿನ್ಗಳನ್ನು ನೀಡಿದೆ. ಈಗಾಗಲೇ ರಷ್ಯಾದ ಜೊತೆಗಿನ ನಮ್ಮ ಸ್ನೇಹ ಅಮೆರಿಕಾಗೆ ಇಷ್ಟವಿಲ್ಲ. ಡೀಪ್ ಸ್ಟೇಟ್ ಅಥವಾ ಅಮೆರಿಕದ ಪಿತೂರಿ ಇದರ ಹಿಂದಿರಬಹುದು ಎಂಬ ಬಲವಾದ ಅನುಮಾನ ಕೂಡ ಇದೆ. ಏಕೆಂದರೆ HAL ಈ ಹಿಂದೆಯೇ GE ಇಂಜಿನ್ಗಳ ಬಗ್ಗೆ ದೂರು ಕೊಟ್ಟಿತ್ತು. ಈಗ ನಮ್ಮ ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗೋದಕ್ಕೆ ಕಾರಣಗಳೇನಾಗಿರ್ಬೋದು ಅಂತ ತಿಳಿದುಕೊಳ್ಳೋಣ. 1. ದುಬೈನಲ್ಲಿ ಉಷ್ಣಾಂಶ 40 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ. ಸೈನ್ಸ್ ಪ್ರಕಾರ ಹೆಚ್ಚು ಬಿಸಿಲಿದ್ದರೆ ಗಾಳಿಯ ಸಾಂದ್ರತೆ ಕಡಿಮೆಯಾಗಿ ಇಂಜಿನ್ಗೆ ಬೇಕಾದ ಥ್ರಸ್ಟ್ ಶಕ್ತಿ ಸಿಗೋದಿಲ್ಲ. ಮಾರ್ಚ್ 2024ರಲ್ಲಿ ಜೈಸಲ್ಮರ್ನಲ್ಲೂ ತೇಜಸ್ ಬಿದ್ದಾಗಲೂ ಇದೇ ಆಗಿತ್ತು. ಇಂಜಿನ್ ಸೀಸ್ ಆಗಿತ್ತು. ಈಗ ದುಬೈ ಕಡು ಬಿಸಿಲಿನಲ್ಲಿಯೂ ಇಂಜಿನ್ ಕೈಕೊಟ್ಟಿದೆ. ಇಲ್ಲಿ ನಮ್ಮ HAL ಎಚ್ಚೆತ್ತುಕೊಳ್ಳಬೇಕಿತ್ತು. ತಾಪಮಾನದ ಮಿತಿ ತಿಳಿದಿದ್ದರೂ ರಿಸ್ಕ್ ತೆಗೆದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ? 2. ದುಬೈನಲ್ಲಿ ಪಾಕಿಸ್ತಾನಿ ಮೂಲದವರು ಜಾಸ್ತಿ ಇದ್ದಾರೆ. ಭಾರತದ ತೇಜಸ್ ಜಗತ್ತಿಗೆ ಮಾರಾಟವಾದರೆ ಚೀನಾ ಮತ್ತು ಪಾಕಿಸ್ತಾನದ ವಿಮಾನಗಳಿಗೆ ಮಾರ್ಕೆಟ್ ಇರೋದಿಲ್ಲ. ಹಾಗಾಗಿ ವಿಮಾನ ಪಾರ್ಕ್ ಆಗಿದ್ದಾಗ ಯಾರಾದರೂ ವೈರ್ ಕಟ್ ಮಾಡಿದ್ದಾರಾ ಅಥವಾ ಆಯಿಲ್ ಲೀಕ್ ಆಗುವಂತೆ ಮಾಡಿದ್ದಾರಾ? ಇಂಥ ಅನುಮಾನಗಳನ್ನು ತಳ್ಳಿ ಹಾಕುವಂತಿಲ್ಲ. ಈ ಹಿಂದೆ ರಫೇಲ್ ವಿಮಾನದ ಬಗ್ಗೆಯೂ ಚೀನಾ ಹೀಗೆಯೇ ಸುಳ್ಳು ಸುದ್ದಿ ಹಬ್ಬಿಸಿತ್ತು. ಈಗ ತೇಜಸ್ ಬಿದ್ದಿರುವುದನ್ನು ಕಂಡು ಶತ್ರು ದೇಶಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಂಭ್ರಮಿಸುತ್ತಿದ್ದಾರೆ. ಇದು ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯನೇ. 3. ಇನ್ನೂ ಕೆಲವರು ಪೈಲಟ್ ತಪ್ಪು ಎನ್ನುತ್ತಿದ್ದಾರೆ. ಪೈಲಟ್ ನೆಗೆಟಿವ್ G ಮ್ಯಾನ್ಯೂವರ್ ಮಾಡಿದಾಗ ಇಂಜಿನ್ಗೆ ಇಂಧನ ಹೋಗಲಿಲ್ಲವಂತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನೀವು ಜೈಂಟ್ ವೀಲ್ನಲ್ಲಿ ಮೇಲಿಂದ ಕೆಳಗೆ ಬರುವಾಗ ಹೊಟ್ಟೆಯಲ್ಲಿ ಏನೋ ಆದ ಹಾಗೆ ಅನಿಸುತ್ತೆ ಅಲ್ವಾ? ಅದೇ ರೀತಿ ವಿಮಾನ ಒಮ್ಮೆಲೆ ಕೆಳಗೆ ಬರುವಾಗ ಇಂಧನ ಪೈಪ್ಗೆ ಸಿಗದೆ ಮೇಲೆ ಹೋಗಿ ಇಂಜಿನ್ ಆಫ್ ಆಗಿರಬಹುದು. ಇದು ಪೈಲಟ್ ತಪ್ಪಲ್ಲ, ಇದು ಡಿಸೈನ್ ದೋಷ. ಯುದ್ಧ ವಿಮಾನ ಅಂದಮೇಲೆ ಅದು ಎಂಥದ್ದೇ ಪಲ್ಟಿ ಹೊಡೆದ್ರೂ ಇಂಜಿನ್ ಆಫ್ ಆಗಬಾರ್ದು, ಆನ್ನಲ್ಲೇ ಇರಬೇಕು. ಇಲ್ಲಿ ನನಗೆ ಬಂದ ಅನುಮಾನ ಏನು ಅಂದರೆ, ಅಮೆರಿಕಾಗೆ ಭಾರತದ ಮೇಲೆ ತುಂಬ ಕೋಪ ಇದೆ. ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೆಯುವಾಗ ಅವರೇ ಯುದ್ಧವನ್ನು ನಿಲ್ಲಿಸಿದ್ದು ಅಂತ ಹೇಳಿದ್ರು. ಆದರೆ ಅದಕ್ಕೆ ಭಾರತ ಒಪ್ಪಿಕೊಂಡಿಲ್ಲ. ಇದರಿಂದ ಅಮೆರಿಕಾಗೆ ಕೋಪ ಬಂದಿದೆ.
ಅದೇ ರೀತಿ ನವೆಂಬರ್ 18ರಂದು ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅಮೆರಿಕಾಗೆ ಹೋಗಿದ್ರು. ಟ್ರಂಪ್ ಜೊತೆ ಮಾತಾಡಿದ್ರು. ಅಲ್ಲಿ ಭಾರತಕ್ಕೆ ಅವಮಾನ ಮಾಡಬೇಕು ಅಂತ ದೊಡ್ಡ ಪ್ಲಾನ್ ಏನಾದರೂ ಮಾಡಿದ್ರಾ? ಈ ರೀತಿ ಯೋಚನೆ ಮಾಡ್ತಾ ಹೋದ್ರೆ ತುಂಬ ಅನುಮಾನಗಳು ಕೂಡ ಬರುತ್ತೆ. ಕೊನೆಯದಾಗಿ ಇನ್ನೊಂದು ವಿಷಯ ಕೂಡ ಇದೆ. ಈ HAL ಸರ್ಕಾರಿ ಆಧಾರಿತ ಕಂಪನಿಗಳು ಸರ್ಕಾರಿ ಮಾಲೀಕತ್ವದ ಕಂಪನಿಗಳಿಂದ ಏನಾಗುತ್ತದೆ ಅಂದರೆ ಬ್ಯೂರೋಕ್ರಸಿ ಹೆಚ್ಚಾಗುತ್ತೆ. ಪ್ರತಿಯೊಂದಕ್ಕೂ ಅನುಮತಿ, ಪ್ರತಿಯೊಂದಕ್ಕೂ ಪ್ರಶ್ನೆಗಳನ್ನು ಕೇಳುತ್ತಾರೆ. ಅದು ಏಕೆ, ಇದು ಏಕೆ, ಆ ಉಪಕರಣ ಏಕೆ, ಈ ಉಪಕರಣ ಏಕೆ, ಈ ರೀತಿ ತುಂಬ ಪ್ರಶ್ನೆಗಳನ್ನು ಕೇಳುತ್ತಾರೆ. ಪ್ರತಿ ವಿಷಯಕ್ಕೂ ಅನುಮತಿಯನ್ನು ಪಡಿಬೇಕಾಗುತ್ತೆ. ಆದರೆ ಅಮೆರಿಕದಲ್ಲಿ ಯುದ್ಧ ಆಯುಧಗಳನ್ನು ತಯಾರಿಸುವ ಕಂಪನಿಗಳೆಲ್ಲ ಖಾಸಗಿ ಕಂಪನಿಗಳು. ಅದೇ ರೀತಿ ಅಮೆರಿಕ ಈಗ ಅಂತರಿಕ್ಷ ಮತ್ತು ಉಪಗ್ರಹಗಳನ್ನು ಸಹ ಎಲಾನ್ ಮಸ್ಕ್ನಂತಹ ಕಂಪನಿಗಳಿಗೆ ಔಟ್ಸೋರ್ಸ್ ಮಾಡುತ್ತಿದೆ. ಇಲ್ಲಿ ನಾನು ಖಾಸಗೀಕರಣದ ಬಗ್ಗೆ ಮಾತಾಡಿದ್ರೆ ಕೆಲವರಿಗೆ ಕೋಪ ಬರಬಹುದು. ಆದರೆ ಟೆಕ್ನಾಲಜಿ ವಿಷಯದಲ್ಲಿ ಖಾಸಗೀಕರಣ ಮಾಡುವುದು ತುಂಬ ಒಳ್ಳೆಯ ವಿಷಯ. ಇದರಿಂದ ಹೊಸ ಹೊಸ ಟೆಕ್ನಾಲಜಿಗಳು ಹುಟ್ಟಿಕೊಂಡು ಬರುತ್ತೆ. ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ HAL ಅಂದರೆ ಅಲ್ಲಿರುವ ಅಧಿಕಾರಿಗಳನ್ನಲ್ಲ, ಬ್ಯೂರೋಕ್ರಸಿ ಸರ್ಕಾರಿ ಸಂಸ್ಥೆಗಳು. ಇವರೆಲ್ಲ ಸರ್ಕಾರಿ ಮಾಲೀಕತ್ವದ ಕಂಪನಿಗಳಲ್ಲಿ ಭಾಗಿಯಾಗಿರ್ತಾರೆ. ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಅಂದರೆ ತುಂಬ ಜನ ಸ್ಟೇಕ್ ಹೋಲ್ಡರ್ಗಳಿರ್ತಾರೆ. ಅದೇ ರೀತಿ ಒಂದು ಸರ್ಕಾರ ಬದಲಾದ ನಂತರ ಆ ಪ್ರಾಜೆಕ್ಟ್ ಸಹ ತಡವಾಗುತ್ತೆ. ಇದನ್ನು ಖಾಸಗೀಕರಣ ಮಾಡುವುದು ಅಂದರೆ ಪೂರ್ತಿಯಾಗಿ ಪ್ರೈವೇಟ್ ಮಾಡುವುದು ಅಂತ ಅಲ್ಲ, ಸರ್ಕಾರದ ಅಧೀನದಲ್ಲೇ ಕೆಲಸ ಮಾಡುವ ರೀತಿ ಮಾಡೋದು. ಈ ರೀತಿ ಮಾಡಿದಾಗ ನಮ್ಮ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು ಸ್ವತಂತ್ರವಾಗಿ ಹೊಸ ಹೊಸ ಟೆಕ್ನಾಲಜಿಯನ್ನು ಕಂಡುಹಿಡಿಯಬಹುದು. ವೇಗವಾಗಿ ಇಂಜಿನ್ಗಳನ್ನು, ಜೆಟ್ಗಳನ್ನು ತಯಾರಿಸಬಹುದು. ಬೇರೆ ದೇಶಗಳಿಗೆ ವೇಗವಾಗಿ ಡೆಲಿವರಿ ಕೂಡ ಕೊಡಬಹುದು. ನಮ್ಮ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ಕೂಡ ಇದರ ಬಗ್ಗೆ ಮೊದಲೇ ಹೇಳಿದ್ರು, ನನಗೆ HAL ಮೇಲೆ ನಂಬಿಕೆ ಇಲ್ಲ, ಅವರು ಮಿಷಿನ್ ಮೋಡ್ನಲ್ಲಿ ಕೆಲಸ ಮಾಡುತ್ತಿಲ್ಲ ಎಂದು. ಇಂದು ಅವರ ಮಾತು ನಿಜವಾದಂತಿದೆ. ಭಾರತ ದೇಶದಲ್ಲಿ 140 ಕೋಟಿ ಜನರಿದ್ದಾರೆ. ಆದರೆ ಸ್ವಂತವಾಗಿ ಒಂದು ಜೆಟ್ ಇಂಜಿನನ್ನು ತಯಾರಿಸಲು ಇನ್ನೂ ಆಗಿಲ್ಲ. ಸರ್ಕಾರಿ ಬ್ಯೂರೋಕ್ರಸಿ, ಕಡತಗಳ ವಿಲೇವಾರಿ ತಡವಾಗುವುದು, ಇದು ನಮ್ಮ ಪ್ರಗತಿಗೆ ಮಾರಕವಾಗಿದೆ. ತೇಜಸ್ ಬಿದ್ದದ್ದು ದುಃಖಕರ. ಆದರೆ ಇದರಿಂದ ಪಾಠ ಕಲಿಯದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟ ಆಗುತ್ತೆ. ಅಮೆರಿಕವನ್ನು ನಂಬುವುದನ್ನು ಬಿಟ್ಟು ನಮ್ಮದೇ ಸ್ವದೇಶಿ ತಂತ್ರಜ್ಞಾನವನ್ನು ಶೀಘ್ರವಾಗಿ ಅಭಿವೃದ್ಧಿಪಡಿಸಬೇಕು ಅಥವಾ ವ್ಯವಸ್ಥೆಯನ್ನು ಖಾಸಗೀಕರಣಗೊಳಿಸಿ ವೇಗ ನೀಡಬೇಕು. ಈಗ ರಷ್ಯಾ ನಮಗೆ ಸುಖೋಯ್ Su-57 ಫೈಟರ್ ಜೆಟ್ ಕೊಡುವುದಲ್ಲದೆ ಅದರ ಪೂರ್ತಿ ಟೆಕ್ನಾಲಜಿಯನ್ನು ನಮ್ಮ ದೇಶಕ್ಕೆ ಕೊಡಲು ಸಿದ್ಧವಾಗಿದೆ. ಅದನ್ನು ನಮ್ಮ ದೇಶದಲ್ಲೇ ತಯಾರಿಸಬಹುದು, ಬೇರೆ ದೇಶಗಳಿಗೆ ಮಾರಾಟ ಮಾಡಬಹುದು ಅಂತ ಕೂಡ ಹೇಳ್ತಿದೆ. ಇಂತಹ ಅವಕಾಶಗಳನ್ನು ಬಳಸಿಕೊಂಡು ನಮ್ಮ ದೇಶದಲ್ಲಿ ವೇಗವಾಗಿ ಜೆಟ್ಗಳನ್ನು ತಯಾರಿಸಬೇಕು, ಟೆಕ್ನಾಲಜಿಯನ್ನು ಕಲಿಬೇಕು. ಆಗಲೇ ನಾವು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಅಮೆರಿಕಾದ ಮೋಸವೇ ಅಥವಾ ನಮ್ಮ ನಿರ್ಲಕ್ಷ್ಯವೇ? ಖಂಡಿತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಒಂದೇ ಮಾತರಂ. ಜೈ ಹಿಂದ್, ಜೈ ಶ್ರೀರಾಮ್.